ಮಗುವಿನ ಮೇಲೆ ತಾಯಿ ಅಮಾನುಷವಾಗಿ ನಡೆದಿರುವಂತ ಘಟನೆ ಹೊಸಕೆರೆಹಳ್ಳಿ ಬಳಿ ನಡೆದಿದೆ. ಆ ತಾಯಿಯ ಜೊತೆ ನಾನಿದ್ದೇನೆ. ಅಮಾನವೀಯವಾಗಿ ನಡೆಸಿಕೊಂಡಿರುವಂತ ತಾಯಿ ಶಾರನ್ ನನ್ನೊಟ್ಟಿಗಿದ್ದಾರೆ. ಒಂದು ವಿಪರ್ಯಾಸ ಅಂದ್ರೆ ಸಾಮಾನ್ಯವಾಗಿ ಮಕ್ಕಳನ್ನ ತಾಯಂದ್ರು ಪ್ರೀತಿಸ್ತಾರೆ, ಅವ್ರಿಗೆ ಏನೇ ಕಷ್ಟ ಇದ್ರು ಮಕ್ಕಳನ್ನ ಪೂಜಿಸ್ತಾರೆ. ಆದ್ರೆ ಇಲ್ಲಿ ಘಟನೆ ಬೇರೆ ಆಗಿದೆ. ಶಾರನ್ ಅವರೇ, ಮೊದಲನೇದಾಗಿ ನಾನು ಕೇಳಲೇಬೇಕು, ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ, ಮಗುನ ಯಾಕೆ ಆ ರೀತಿ ಟ್ರೀಟ್ ಮಾಡಿದ್ರಿ? Actually, I've studied interior designing. So basically, I'm working in a company. ಆಯ್ತು, ಎಜುಕೇಟೆಡ್ ಅಂತ ಗೊತ್ತಾಗುತ್ತೆ, ಓದ್ಕೊಂಡಿದ್ದೀರಾ. ಒಂದು ಬೇಸಿಕ್ ಇನ್ಸ್ಟಿಂಕ್ಟ್, ಗಾರೆ ಕೆಲಸ ಮಾಡೋಂಥ ತಾಯಿಯಂದ್ರು ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವರೊಂದೊತ್ತು ಉಪವಾಸ ಇದ್ರು ಮಕ್ಕಳಿಗೆ ಏನೋ ಆಗದಿರೋ ನೋಡ್ಕೊಳ್ತಾರೆ. ಆದ್ರೆ ಈ ಘಟನೆಯನ್ನ ನೀವು ಖಂಡಿತ ಒಪ್ಕೊಂಡಿದ್ದೀರಾ ಈಗಾಗಲೇ. ಯಾಕೆ ಆ ಥರ ಮಾಡಿದ್ರಿ? Because my ನನ್ನ ಸಿಚುವೇಶನ್ ಕೆಟ್ಟದಾಗಿದೆ. ಸೊ ಯಾರು ಆ್ಯಕ್ಚುಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ ನಂಗೆ ಬೇಸಿಕಲಿ. ಬಿಕಾಸ್ ಐ ಆಮ್ ದ ಸಿಂಗಲ್ ಮಾಮ್, ಎಲ್ಲನೂ ನಾನೇ ನೋಡ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ಹೊಡೆದಿದ್ದೀನಿ, ಯಾಕಂದ್ರೆ ಅವ್ನು ಬುದ್ಧಿ ಕಲಿಬೇಕಂತ. ಅದು ಬಿಟ್ಟು ನಾನು ಸಾಯ ಮಟ್ಟಕ್ಕೇನು ಮಾಡಿಲ್ಲ ಸರ್. ಯಾರು ಬುದ್ಧಿ ಕಲ್ಸೋದಕ್ಕೆ ನೀವು ಈ ಥರ ಮಾಡಿದ್ದು? ನಾನು ನನ್ನ ಮಗ ಬುದ್ಧಿ ಕಲಿತು ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ನಾನು ಅವನಿಗೆ ಹೇಳ್ಕೊಟ್ಟಿದ್ದೀನಿ ಬುದ್ಧಿನ. ಬಟ್ ಆದರೆ ಇಲ್ಲ, ನನಗೆ ಅಮ್ಮನೇ. ಹಾಗಾದ್ರೆ ಅಲ್ಲ, ನಾನು ಕೇಳೋದು, ಮಕ್ಕಳಿಗೆ ರಕ್ತ ಬರೋ ಥರ ಹೊಡೆಯೋದು, ಕಚ್ಚೋದು, ಮೈ ತುಂಬ ಪರ್ಚೋದು ಬುದ್ಧಿ ಬರ್ಸುತ್ತೆ ಅಂದ್ರೆ ನಿಮ್ಮ ತಂದೆ ತಾಯಿ ಕೂಡ ನಿಮ್ಗೆ ಅದೇ ಥರ ಬುದ್ಧಿ ಹೇಳ್ಕೊಟ್ಟಿದ್ರಾ? ಸರ್ ನಮ್ಮನೇಲೂ ಹೊಡೆದಿದ್ದಾರೆ ಸರ್, ಇಲ್ಲ ಅಂತ ಹೇಳ್ತಾ ಹೊಡೆದು ಹಾಂ ಸರ್, ಇದಕ್ಕೆ ನನಗೂ ಹೊಡೆದು ಬೆಳೆಸಿದ್ದಾರೆ. ಸೊ ಅವ್ರಂಗೆ ಹೊಡೆದು ಬೆಳೆಸಿರೋದಕ್ಕೆ ಸರ್ ಅಟ್ಲೀಸ್ಟ್ ಇವತ್ತು ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಸರ್. ಅಂದರೆ ನಾನು ಹೊಡೆದು ಅಂದರೆ ಲೈಕ್ ಏನಾಗಿದೆ ಗೊತ್ತಾ, ಅವ್ನಿಗೆ ಸೊ ಈ ಹ್ಯಾಸ್ ಗಾಟ್ ಫಿಟ್ಸ್. ಲಾಸ್ಟ್ ಇಯರ್ ಅವ್ನಿಗೆ ಫಿಟ್ಸ್ ಬಂದಿತ್ತು. ಸೊ ಅವ್ನಿಗೆ ತಲೆ ಸ್ವಲ್ಪ ಇನ್ನೂ ಇದು ಜಾಯಿಂಟ್ ಆಗಿಲ್ಲ. ಸೊ ಅವ್ರು ಹೇಳಿದ್ದಾರೆ ಮಗುಗೆ ಇದು ತಲೆಗೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಆಮೇಲೆ ಸ್ವಲ್ಪ ಬಾಡಿಲಿ ಇಶ್ಯೂಸ್ ಇದೆ, ಅದೆಲ್ಲ ಬಾಡಿಗೆ ಒಂದ್ಸಲ ಚೆಕಪ್ ಮಾಡಿಸ್ಬೇಕು. ಬಿಕಾಸ್ ನನಗೆ ಕೆಲಸ ಇರಲಿಲ್ಲ, ಏನಿರಲಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಕೆಲಸ ಬೇರೆ ಹೋಯಿತು. ಸೊ 6-7 ಮಂತ್ಸ್ ಮನೇಲಿದ್ದೆ ನಾನು. ಸೊ ಸಿಕ್ಕಾಬಟ್ಟೆ ನನ್ನ ಪ್ರಾಬ್ಲಮಲ್ಲಿ ಹೋಗ್ತಾ ಇದ್ದೆ ನಾನು. ಸೊ ಅವಾಗ ಬೇರೆ ನನ್ನ ಮಗಂಗೆ ತುಂಬ ಹೇಳ್ಕೊಡ್ತಾ ಇದ್ದೆ, ಹಿಂಗಲ್ಲ ಹಿಂಗೆ ಮಾಡು, ಒಳ್ಳೆ ಮಾತಲ್ಲಿ ಅಂತ. ಸೊ ಅವ್ನಿಗೆ ಹೆಂಗಂದ್ರೆ ಇವಾಗ ಕೋಪ ಬಂದಾಗ ಇವಾಗ ಏನಾದ್ರು ತುಂಬ ಎಕ್ಸ್ಟ್ರೀಮಾಗಿ ಹೇಳ್ತಾನೆ ಇದ್ರೆ ತಲೆ ಜೋರಾಗಿ ಹೊಡ್ಕೊಂಡು ಹಿಂಗೆ ಅವನೇ ಸಿಟ್ಟು ಮಾಡ್ಕೊಳ್ಳೋದು, ಅದು ಎಲ್ಲ ಒಂದ್ರಲ್ಲಿ ತುಂಬಾ ಇದೆ. ಬಿಕಾಸ್ ಅದಕ್ಕೆ ಡಾಕ್ಟರ್ ತಲೆಗೆ ಸ್ವಲ್ಪ ಇದು. ಹಾಗಾದ್ರೆ ಆ ಮಗು ಮಾಡ್ಕೊಂಡಿರೋ ಗಾಯ ನಿಮ್ ತಲೆ ಮೇಲೆ ಎತ್ತಾಗ್ತಿದ್ಯಾ? ನಮ್ಮ ತಲೆ ಮೇಲೆ ಸುಳ್ಳು ಹೇಳ್ತಾ ಇಲ್ಲ ಅಂತೆಲ್ಲ ಸರ್. ಮಕ್ಕಳು ಅಂದರೆ ಅವನಿಗೆ ಯಾಕಂದ್ರೆ ಬಿಕಾಸ್ ಈ 7 ಮಂತ್ಸ್ ಪ್ರೀ ಮೆಚ್ಯೂರ್ಡ್ ಕಿಡ್ ಅವನು. ಸೊ ಅವನಿಗೆ ಹೆಂಗಂದ್ರೆ ಇವಾಗ ಒಂಚೂರು ಕೋಪ ಬಂದರೆ ಅವ್ನ ಮಕ್ಕ ಕಿತ್ಕೊಳ್ಳೋದು, ಹೊಡ್ಕೊಳ್ಳೋದು ಅವ್ನು ಮಾಡ್ತಿದ್ದ. ಅದು ಎಲ್ಲ ತಪ್ಪಿಸ್ಕೊಂಡು ಬಂದೆ. ಹೌದು, ಇವಾಗ ಲಾಸ್ಟ್ ವೀಕ್ ಅವನ್ನ ಇದಕ್ಕೆ ಲೈಕ್ ನನಗೆ ಕೆಲಸ ಸಿಕ್ತು ಅಂತ ಹೇಳಿ ಮನೇಲಿ 3 ಡೇಸ್ ಬಿಟ್ಟಿದ್ದೆ ಅವನ್ನ. ಎಷ್ಟೊತ್ತು ಬಿಟ್ಟಿದ್ರಿ ಮನೇಲಿ? ಯಾಕಂದ್ರೆ ನಮಗಿರೋ ಮಾಹಿತಿ ಪ್ರಕಾರ ಬೆಳಗ್ಗೆಯಿಂದ ಸಂಜೆವರೆಗೂ ಮಗುನ ಹಾಗೆ ಮನೇಲಿ ಬಿಟ್ಟಿದ್ರಿ. ನಾನು ಸಾಯಂಕಾಲ ಬಂದೆ. ಬಿಕಾಸ್ ಇದು ವಿಂಡೋ ಓಪನ್ ಮಾಡಿನೇ ಹೋಗಿದ್ದೆ ನಾನು. ಎಷ್ಟು ವರ್ಷ ಮಗುಗೆ ಮೇಡಮ್? 3 or 5 months. ಐ ಆಮ್ 24. 3 ವರ್ಷದ ಮಗು ಮನೆಯಲ್ಲಿ ಏಕಾಂತವಾಗಿ ಒಂದೇ ಇರುತ್ತೆ, ಸೇಫ್ ಆಗಿರುತ್ತೆ, ಆರಾಮಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ ಸರ್, ಆ್ಯಕ್ಚುಲಿ ಯಾಕಂದರೆ ನಾವೇನೇ ಮನೇಲಿ ಇರ್ಬೇಕಾದ್ರೆ ನಮಗೇನೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಬ್ವಿಯಸ್ಲಿ ಯಾರೇ ಆಗಲಿ ಭಯ ಪಡ್ತಾರೆ ಸರ್ ಮಗುನ. ಅಲ್ಲ, ನೀವು ಎಜುಕೇಟೆಡ್ ಅಂತ ಇರೋದ್ರಿಂದ ನಾನು ಇದನ್ನು ಕೇಳಲೇಬೇಕಾಗತ್ತೆ. ನೀವು ಒಬ್ಬರು ಎಜುಕೇಟೆಡ್ ಆಗಿ ಮಗುನ 8ರಿಂದ 10 ಅವರ್ ಮನೇಲಿ ಬಿಟ್ಟಾಗ ರೀಸೆಸ್ ಆಗಲಿ, ಪಾರ್ಟಿ ಆಗಲಿ, ಊಟ ಆಗಲಿ, ತಿಂಡಿ ಆಗಲಿ, ಮನೇಲಿ ಫೈರ್ ಬ್ರೇಕ್ಔಟ್ ಆಗಲಿ, ಯಾರಾದರೂ ಸೇಫ್ಟಿಗೆ ಇರಬೇಕಿತ್ತು. ಇರಲಿಲ್ಲ ಅನ್ನೋದು ಇಟ್ ಇಸ್ ಅ ನೆಗ್ಲಿಜೆನ್ಸ್ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಇಟ್ ಕುಡ್ ಹ್ಯಾವ್ ಬೀನ್ ಡೆತ್ ಟ್ರ್ಯಾಪ್ ಟು ದ ಬೇಬಿ. Yes, I agree on that. Yeah, but I just asked I need 10-15 days of time, then I'll put him to the daycare. So by that time this problem has happened. ಅಲ್ಲ, ಇದು ಓವರ್ ನೈಟ್ ಆಗಿರೋ ಪ್ರಾಬ್ಲಮ್ ಅಲ್ಲ. 3 ದಿನ ಮಗುನ 8ರಿಂದ 10 ಅವರ್ ಜೊತೆಲಿ ಬಿಟ್ಟಿರಂದಾಗ ನಾನು ಆಫೀಸಿಂದ ಆದಷ್ಟು ಬೇಗನೆ ಬಂದಿದ್ದೀನಿ. ಯಾಕಂದ್ರೆ ಆಫೀಸಿಂದ ಹಾಫ್ ಡೇ ತಗೊಂಡು ಸಹ ನಾನು ಬಂದಿದ್ದೀನಿ. ಯಾಕಂದ್ರೆ ಒಬ್ಬನೇ ಇರ್ತಾನೆ ಅನ್ನೋಕ್ಕೋಸ್ಕರನೇ ನಾನು ಬೇಗ ಬಂದಿದ್ದೀನಿ. ಮಕ್ಕಳು ಒಂದೇ ಒಂದು ನಿಮಿಷ ಪೋಷಕರು ನೋಡ್ಕೊಳ್ಳಿಲ್ಲ ಅಂದಾಗ ಏನಾದ್ರೂ ನುಂಗಿ ಪ್ರಾಣಕ್ಕೆ ಹಾನಿ ಮಾಡ್ಕೊಳ್ಳೋದು ನೋಡಿದೀವಿ. 8 ಅವರು ಆಫೀಸಿಗೆ ನೀವು ಹೋದಾಗ ಸಾಮಾನ್ಯವಾಗಿ ಎಜುಕೇಟೆಡ್ ಅಂತ ಪದೇ ನೀವು ಹೇಳ್ತಿರೋದ್ರಿಂದ ನಾನು ಹೇಳ್ತಿರೋದು, ಫಾರಿನ್ ಆದ್ರೆ ಒಂದು ಕ್ಯಾಮ್ರಾ ಹಾಕ್ಬಿಟ್ಟು ಹೋಗಿರ್ತಾರೆ, ಬೇರೆಯವ್ರ ಮನೆಯವ್ರಿಗಾದ್ರೂ ಬಿಟ್ಟು ಹೋಗಿರ್ತಾರೆ. ನಿಮ್ಮ ತಂದೆ ತಾಯಿ, ನಿಮ್ಮ ಹಸ್ಬೆಂಡ್ ಜೊತೆಲಿ ಇಲ್ಲ, ಸಪೋರ್ಟ್ ಇಲ್ಲ ಅಂತ ಹೇಳಿ ಇಡೀ ಬಿಲ್ಡಿಂಗ್ ಅಲ್ಲಿ ಜನರಿದ್ರು, ಯಾರ ಮನೆಗಾದ್ರೂ ಬಿಟ್ಟು ಹೋಗ್ಬೋದಿತ್ತಲ್ಲ? ಹೌದು ಸರ್, ಬಟ್ ನಾನು ಇಲ್ಲಿ ಬಂದು ರೀಸೆಂಟ್ ಆಗಿ ಜಸ್ಟ್ 10-15 ಡೇಸ್ ಆಗಿ 10-15 ದಿನ ಆದ್ರೂ ಕೂಡ ಮಕ್ಕಳನ್ನ ನೋಡ್ಕೊಳ್ಳಲ್ಲ ಅಂತ ಇಲ್ಲಿ ಯಾರಾದ್ರೂ ಒಬ್ಬರನ್ನಾದ್ರೂ ತೋರಿಸಿ, ಇಲ್ಲಿ ಯಾರಾದ್ರೂ ಒಬ್ಬರಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗುನ ಒಂದು ಅರ್ಧ ದಿನ ನೋಡ್ಕೊಳ್ಳಿ, ನಾನು ಆಫೀಸ್ಗೆ ಹೋಗ್ಬೇಕು ಅಂತ?
ಸರ್ ಇಲ್ಲಿ ಯಾಕೆ ನಾನು ಬರೋದು ಹೋಗೋದೇ ಆಗ್ತೈತಿ, ಯಾರ ಹತ್ರ ನಾನು ಮಾತಾಡಿಸ್ತಾ ಇರಲಿಲ್ಲ ಸರ್, ಅದು ಒಂದು ಮೇನ್ ಥಿಂಗ್. ನನ್ನ ಪಾಯಿಂಟ್ ಇಸ್, ನಿಮ್ಮ ಪ್ರಿಯಕರನ ಜೊತೆ ಇರೋದಿಕ್ಕೆ ಈ ಮಗು ಬಿಡ್ತಾ ಇರಲಿಲ್ಲ, ಆ ಕೋಪ ನೀವು ಆ ಮಗು ಮೇಲೆ ತೀರ್ಸ್ಕೊಂಡಿದ್ದೀರಾ? ಲೈಕ್ ಅರ್ಥ ಆಗಿಲ್ಲ. ನೀವು ಮದುವೆ ಆಗಿದ್ದೀರಿ, ನಿಮ್ಮ ಗಂಡ ಜೊತೆಲಿಲ್ಲ ಅಂತ ಹೇಳಿದ್ರಿ, ಅದೇ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಇದು ನಿಮ್ಮ ಲವ್ವರು ಮತ್ತೆ ನೀವು ಸೇರ್ ಮಾಡಿರೋದು ಒಂದು ಆರೋಪ ಇದೆ. ಸರ್ ಇಲ್ಲ, ಯಾಕಂದರೆ ನಾನು ಅವಾಗಿಂದಾನೇ ನನ್ನ ಮಗನ ಕಳಿಸ್ಬೇಕಂತ, ಯಾಕಂದ್ರೆ ಮನೇಲೂ ಹೇಳ್ತಿದ್ರು ನಿನ್ನ ಕೈಲಾಗಿಲ್ಲ, ಲೈಕ್ ಯಾರ ಜೊತೆ ಅವ್ನು ಅಡ್ಜಸ್ಟ್ ಆಗ್ತಾನೆ ಕೊಡು, ಅವ್ನು ಅಲ್ಲೇ ಇರಲಿ ಅಂತ ಹೇಳಿದರು. ನಾನು ಇಲ್ಲ, ನನ್ನ ಜೊತೆಗಿರಲಿ, ನಾನು ನೋಡ್ಕೋತೀನಿ ಅಂತ ಹೇಳಿ ಇಟ್ಕೊಂಡಿದ್ದೆ. ನೋಡ್ಕೊಳ್ಳೋದು ಅಂದ್ರೆ ಈ ಥರ ನೋಡ್ಕೊಳ್ಳೋದಾ? ಸರ್ ಈ ಥರ ನೋಡ್ಕೊಳ್ಳೋದು ಅಂತ ಅಲ್ಲ, ಬಟ್ ಅದೇ ಸರ್, ಯಾಕಂದ್ರೆ ನಾನು ಹೇಳ್ಕೊಡ್ತಿದ್ದಿದ್ದು ಬುದ್ಧಿ ಅಷ್ಟೇ. ಮೇಡಮ್, ಒಂದು ಪಾಯಿಂಟು, ನನ್ನ ಪ್ರೊಫೆಷನ್ ಜರ್ನಲಿಸಮ್ ಆದರೆ ನಾನು ಒಬ್ಬ ಹ್ಯೂಮನ್, ನನಗೂ ಮಕ್ಕಳಿದ್ದಾರೆ, ನಿಮಗೂ ಮಕ್ಕಳಿದ್ದಾರೆ, ಇಲ್ಲಿರೋ ಅಷ್ಟೂ ಜನಕ್ಕೆ ಮಕ್ಕಳಿರ್ತಾರೆ. ಮಕ್ಕಳನ್ನ ಪ್ರಕೃತಿ ಕೂಡ ನೋಡ್ಕೊಳತ್ತೆ, ಪ್ರಾಣಿಗಳು ಕೂಡ ನೋಡ್ಕೊಳತ್ತೆ. ಪ್ರಾಣಿಗಳಿಗಿಂತ ಕೆಟ್ಟದಾಗಿ ನೋಡ್ಕೊಂಡಿದ್ದೀನಿ ಅಂತ ಭಾವನೆ ನಿಮ್ಗೆ ಇದೆಯಾ ಇಲ್ವಾ? ಸರ್ ಇಲ್ಲ, ಆ ಥರ ಲೈಕ್ ನಾನು ನೋಡ್ಕೊಂಡಿದ್ದೀನಿ ನಾನು ಹೇಳಲ್ಲ, ಬಿಕಾಸ್ ಅವನಿಗೆ ನಾನು ಎಲ್ಲ ಥರನೂ ಫೆಸಿಲಿಟೀಸ್ ಮಾಡಿದ್ದೆ. ಬಟ್ ಇವಾಗ ಲಾಸ್ಟ್ 1-2 ವೀಕ್ಸಿಂದ ಲೈಕ್ ಪ್ರಾಬ್ಲಮ್ ಆಗಿದೆ ಅಷ್ಟೇ ಸರ್ ನನಗೆ. ಈಗ ಅಮ್ಮ ಮಾಡಿದ್ದು ಅಂತ ಅದು ವಿಡಿಯೋ ನಾವೇನು ನೋಡ್ತಾ ಇದೀವಿ ಅದು ಸುಳ್ಳಿನ ವಿಡಿಯೋ. ಹೌದು, ಯಾಕಂದ್ರೆ ಅವನು ಆಲ್ಮೋಸ್ಟ್ ಇವಾಗ 2 ಮಂತ್ಸಿಂದ ಹೇಳ್ತಾ ಇದ್ದೀನಿ ನನಗೆ ಅಮ್ಮ ಬೇಡ, ಅಮ್ಮ ಬೇಡ, ಅಮ್ಮ ಬೇಡ. ಯಾಕೆ ಅಂದರೆ ನನಗೆ ಅಮ್ಮ ಬೇಡ ಅಷ್ಟೇ, ನನಗೆ ಅವ್ವ ಯಾರಾದರೂ ಬೇಕು ಅವ್ವ ಅಂತ ಹೇಳ್ತಾ ಇದ್ದ. ಅಮ್ಮ ನಾನು ಬೇಡವೇ ಬೇಡ ಅಂತ ಇದ್ದ. ಅಮ್ಮ ಬೇಡ ಅಂತ ಸಾಮಾನ್ಯವಾಗಿ ಮೇಡಮ್, ಅಮ್ಮ ಬೇಡ ಅಥವಾ ಅಪ್ಪ ಬೇಡ ಅಂದ್ರೆ ಏನೋ ಒಂದು ನೆಗೆಟಿವ್ ಇನ್ಸಿಡೆಂಟ್ ಮಕ್ಕಳ ಮನಸ್ಸನ್ನ ಹಾಳು ಮಾಡೋದು ತುಂಬಾ ಈಸಿ, ಅಥವಾ ಅದ್ರ ಕಣ್ಣಿಗೆ ಅದಕ್ಕೆ ಬೇಜಾರಾಗುವಂಥದ್ದು ಏನೋ ಒಂದು ಇನ್ಸಿಡೆಂಟ್ ನೀವು ಮಾಡಿರ್ಬೇಕು. ಇಲ್ಲ, ಆ ಥರ ಅವನಿಗೆ ಬೇಜಾರಾಗೋದೇನು ನಾನು ಮಾಡೇ ಇಲ್ಲ, ಯಾಕಂದ್ರೆ ಅವ್ನಿಗೆ ನಾನು ಯಾವತ್ತೂ ಕಮ್ಮಿ ಅನ್ನೋದು ನಾನು ಮಾಡೇ ಇಲ್ಲ. ಹಾಗಾದ್ರೆ ಡಾಕ್ಟರ್ಗಳ ಹತ್ರ ಕರ್ಕೊಂಡೋಗಿರೋ ಮಗು ಸಡನ್ ಆಗಿ ತಾಯಿನ ಬೇಡ ಅಂತಿದೆ ಅಂದಾಗ? ಸರ್ ಅವ್ನು ಆಲ್ಮೋಸ್ಟ್ ಹೇಳ್ತಿದ್ದೀನಲ್ವ ಸರ್, 2.5 ಮಂತ್ಸಿಂದ ಅವ್ನು ಅದು ಹೇಳ್ತಾನೆ, ನಂಗೆ ಮಮ್ಮಿ ಬೇಡ. ಯಾಕಂದರೆ ಸರ್ ಅವನ್ನೇ ಯಾವಾಗೂ ಲೈಕ್ ಆಚೆ ಕರ್ಕೊಂಡೋಗಿ ರೂಢಿ ಮಾಡಿಸ್ಬಿಟ್ಟಿದ್ದೆ, ಸಾಯಂಕಾಲ ಆದರೆ ಪಾರ್ಕಿಗೆ ಎಲ್ಲ ಕಡೆ. ಸೊ ಯಾವಾಗ ಲೈಕ್ ಮನೇಲೇ ಇರ್ಸಕ್ಕೆ ಸ್ಟಾಪ್ ಮಾಡಿದೆ, ನೀ ಎಲ್ಲೂ ಕರ್ಕೊಂಡು ಹೋಗಲ್ಲ, ನಂಗೆ ನೀನು ಬೇಡ, ಅಮ್ಮ ಬೇಡ, ಹೋಗು, ನಾನು ಅವ್ವ ಹತ್ರ ಹೋಗ್ತೀನಿ, ಅವ್ರು ನನ್ನ ಆಚೆ ಕರ್ಕೊಂಡು ಹೋಗ್ತಾರೆ ಅಂತ. ಒಂದು ಪಾಯಿಂಟ್ ಅಲ್ಲ, ನಾನು ನೀವು ಹೇಳೋದಾಯ್ತು. ಈಗ ಇಫ್ ಐ ಟಾಲ್ ನಾನು ನೀವು ಹೇಳೋದೇ ಸತ್ಯ ಅಂತ ಭಾವಿಸೋದಾದ್ರೂ ಕೂಡ ಒಂದು ಮಗುವನ್ನ ಮನೆಯಲ್ಲಿ ಕೂಡ ಹಾಕೋದು ಅಪರಾಧ ಅನ್ನೋದು ನಿಮಗೆ ಗೊತ್ತಿದೆಯಾ ಇಲ್ವಾ? ಅದು ನಾನು ಅಗ್ರಿ ಮಾಡ್ತೀನಿ, ಹೌದು ಸರ್ ನನ್ನ ತಪ್ಪು, ಬಿಕಾಸ್ ಮೈ ಎಕ್ಸ್ಟ್ರೀಮ್ ಸಿಚುವೇಶನ್ ನನ್ನ ಆ ಥರ ಇತ್ತು ಸರ್. ಹೌದು, ಬೆಳಗ್ಗೆ ಹೋಗಿ ಸಾಯಂಕಾಲ ಅದು ನನ್ನ ತಪ್ಪು. ಯಾರು ವಿಂಡೋ ಒಂದು ಓಪನ್ ಮಾಡಿ ಹೋಗ್ತಾರೆ, ಬಿಕಾಸ್ ಅಟ್ಲೀಸ್ಟ್ ಯಾರು ಹೋಗೋರು ಒಂದು ಕಡೆ ಅಬ್ಸರ್ವ್ ಮಾಡ್ತಾರೆ ಅಂತ ಹೇಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.